ಸಾಹಸ ಸಿಂಹ ವಿಷ್ಣುವರ್ಧನ್ ಕನ್ನಡಿಗರ ಹೃದಯದ ಯಜಮಾನ. ಆದರ್ಶಕ್ಕೆ ಮತ್ತೊಂದು ಹೆಸರೇ ವಿಷ್ಣು. ಇಂಥ ವಿಷ್ಣುವರ್ಧನ್ ಅವರ ಬಗ್ಗೆ ನಮ್ಮ ಆರ್ಸಿಬಿ ತಂಡದ ಸ್ಟಾರ್ ಪ್ಲೇಯರ್ ಶಾಕಿಂಗ್ ವಿಚಾರವನ್ನ ಬಯಲು ಮಾಡಿದ್ದಾರೆ. ಅಷ್ಟಕ್ಕೂ ನಮ್ಮ ಸಾಹಸ ಸಿಂಹದ ಬಗ್ಗೆ ಮಾತನಾಡಿದ ಆ ಪ್ಲೇಯರ್ ಯಾರು, ಆತ ಹೇಳಿದ್ದೇನು ಅಂತ ಹೇಳ್ತೀವಿ. ಅದಕ್ಕೂ ಮೊದಲು ಬಾಸ್ ಟಿವಿ ಕನ್ನಡ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಈ ಬಾರಿ IPLನಲ್ಲಿ RCB ಭರ್ಜರಿ ಆಟ ಆಡ್ತಿರೋದು ಎಲ್ಲರಿಗೂ ಖುಷಿ ತಂದಿದೆ. ಆದರೆ RCBಯ ಒಬ್ಬ ಸ್ಟಾರ್ ಆಟಗಾರ ನಮ್ಮ ಸಾಹಸ ಸಿಂಹನ ಫ್ಯಾನ್ಸ್ ಅನ್ನೋದು ಈಗ ರಿವೀಲ್ ಆಗಿದೆ. ಹೌದು, ಸೋಷಿಯಲ್ ಮೀಡಿಯಾದಲ್ಲಿ ತಮ್ಮದೇ ಆದ ಅಭಿಮಾನಿ ಬಳಗ ಹೊಂದಿರುವ ಡ್ಯಾನಿಶ್ ಶೇಟ್ ಅನೇಕ ವರ್ಷಗಳಿಂದ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡದಲ್ಲಿದ್ದು ಕನ್ನಡದ ಅಸ್ಮಿತೆಯನ್ನ ಸಾರುತ್ತಿದ್ದಾರೆ. ವಿದೇಶಿ ಆಟಗಾರರ ಜೊತೆ ಕನ್ನಡದಲ್ಲಿ ಮಾತನಾಡುತ್ತಾರೆ, ಅವರಿಗೆ ಕನ್ನಡವನ್ನು ಕೂಡ ಹೇಳಿಕೊಡ್ತಾರೆ. ಇಂಥ ಡ್ಯಾನಿಶ್ ಶೇಟ್ ಸದ್ಯ ಟೀಮ್ ಡೇವಿಡ್ ಜೊತೆ ಹರಟೆ ಹೊಡೆದಿದ್ದಾರೆ. ಕೆಲ ವಿಚಾರಗಳ ಕುರಿತು ಮಾತನಾಡಿದ್ದಾರೆ. ಹೀಗೆ ಮಾತನಾಡುತ್ತಾ ತಮ್ಮ ಜನ್ಮಸ್ಥಳ ಸಿಂಗಾಪುರ್ ಎಂದು ಟೀಮ್ ಡೇವಿಡ್ ಹೇಳಿದ್ದಾರೆ. ಇದಕ್ಕೆ ಡ್ಯಾನಿಶ್ ಶೇಟ್ ಸಿಂಗಾಪುರ್ನಲ್ಲಿ ರಾಜಾ ಕುಳ್ಳ ಎಂಬ ಚಿತ್ರ ಬಂದಾಗಲೇ ನಾನು ಮೊದಲು ಸಿಂಗಾಪುರ್ ನೋಡಿದ್ದು ಎಂದು ಹೇಳಿದ್ದಾರೆ. ನೀವೇನಾದ್ರೂ ಆ ಸಿನಿಮಾ ನೋಡಿದ್ದೀರಾ ಎಂದು ಪ್ರಶ್ನೆ ಮಾಡ್ತಾರೆ. ಇದಕ್ಕೆ ಟೀಮ್ ಡೇವಿಡ್ ಹೌದು ಎಂದಿದ್ದಾರೆ. ಇಷ್ಟೇ ಅಲ್ಲ, ಚಿತ್ರದಲ್ಲಿ ವಿಷ್ಣುವರ್ಧನ್ ಮತ್ತು ದ್ವಾರಕೀಶ್ ಇದ್ದಾರೆ. ನಾನು ವಿಷ್ಣುವರ್ಧನ್ ಫ್ಯಾನ್ ಎಂದು ಕೂಡ ಹೇಳಿದ್ದು ಕುಳ್ಳರ ರಾಜ ಬಾರು ಹಾಡನ್ನ ಕೂಡ ಸಖತ್ತಾಗಿ ಹಾಡಿದ್ದಾರೆ. ಸದ್ಯ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಹಂಚಿಕೊಂಡಿರುವ ಈ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಹಲ್ಚಲ್ ಎಬ್ಬಿಸುತ್ತಿದ್ದು RCB ಫ್ಯಾನ್ಸ್ ವಿಷ್ಣು ಫ್ಯಾನ್ಸ್ ಸಖತ್ ಖುಷಿಯಾಗಿ ಕಮೆಂಟ್ ಮೇಲೆ ಕಮೆಂಟ್ ಮಾಡಿ ಟೀಮ್ ಡೇವಿಡ್ ಹಾಗೂ RCB ಚಿಯರ್ಸ್ ಮಾಡಿದ್ದಾರೆ. ಇನ್ನೂ ಹಲವರು ಅಭಿಪ್ರಾಯಗಳು ವ್ಯಕ್ತವಾಗ್ತಿದ್ದು ಅನೇಕರು ಈ ವಿಡಿಯೋ ಸ್ಕ್ರಿಪ್ಟೆಡ್ ಆಗಿರಬಹುದು, ತಮಾಷೆಗಾಗಿ ಹೀಗೆ ಮಾತನಾಡಿರಬಹುದು ಎನ್ನುವ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ. ಟೀಮ್ ಡೇವಿಡ್ ನಿಜಕ್ಕೂ ಸಿಂಗಾಪುರದಲ್ಲಿ ರಾಜಾ ಕುಳ್ಳ ನೋಡಿರುವುದು ಅನುಮಾನ ಎನ್ನುತ್ತಿದ್ದಾರೆ. ಸದ್ಯ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಿದೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.